ಹಿಂದೂ ಹಾಗೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಮೊಹರಂ. ಈರಣ್ಣ ಖಂಡೆ. ಕುಕನೂರು ಪಟ್ಟಣದ ಇಟಗಿ ಮಸೂತಿಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಮೊಹರಂ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ಪಟ್ಟಣದ ಹಿರಿಯರಾದ ಈರಣ್ಣ ಖಂಡೆ ಮಾತನಾಡಿ, ಕುಕನೂರು ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೊಹರಂ ಹಬ್ಬವನ್ನು ಧಾರ್ಮಿಕ ಶ್ರದ್ಧೆ, ಭಕ್ತಿ ಹಾಗೂ ಸೌಹಾರ್ದತೆಯ ವಾತಾವರಣದಲ್ಲಿ ಶುಕ್ರವಾರ ಅದ್ದೂರಿಯಾಗಿ ಆಚರಿಸಲಾಯಿತು. ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಜಾತಿ ಧರ್ಮದ ಭೇದವಿಲ್ಲದೆ ಉತ್ಸವದಲ್ಲಿ ಪಾಲ್ಗೊಂಡು ಸೌಹಾರ್ದದ ಸಂದೇಶ ಸಾರಿದರು. ವಿವಿಧ ಮೊಹಲ್ಲಾಗಳಲ್ಲಿ ಅಲಂಕರಿಸಲಾದ ಪಂಜಾಗಳು ಹಾಗೂ ತಾಜಿಯಾಗಳನ್ನು ಭಕ್ತರು ಪೂಜಿಸಿ ಹರಕೆಗಳನ್ನು ಸಲ್ಲಿಸಿದರು. ಡೊಳ್ಳು, ತಾಶ ಹಾಗೂ ಸಾಂಪ್ರದಾಯಿಕ ವಾದ್ಯಗಳ ಘೋಷದ ನಡುವೆ ಮೆರವಣಿಗೆಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಜನರ ಗಮನ ಸೆಳೆದವು. ಮುಸ್ಲಿಂ ಬಾಂಧವರು ಇಮಾಂ ಹುಸೇನ್ ಅವರ ತ್ಯಾಗ ಮತ್ತು ಸತ್ಯನಿಷ್ಠೆಯ ಸಂದೇಶವನ್ನು ಸ್ಮರಿಸಿ ಧಾರ್ಮಿಕ ವಿಧಿ-ವಿಧಾನಗಳನ್ನು ನೆರವೇರಿಸಿದರು. ಇದೇ ವೇಳೆ ಹಿಂದೂ ಸಮುದಾಯದ ಅನೇಕ ಕುಟುಂಬಗಳು ಪಂಜಾಗಳಿಗೆ ಹೂವು, ಅಗರಬತ್ತಿ ಹಾಗೂ ಕಾಣಿಕೆಗಳನ್ನು ಅರ್ಪಿಸಿ ಭಕ್ತಿಭಾವ ವ್ಯಕ್ತಪಡಿಸಿದವು. ಎಲ್ಲ ಸಮುದಾಯದ ಜನರು ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಸಹಬಾಳ್ವೆಯ ಮೌಲ್ಯವನ್ನು ಎತ್ತಿ ಹಿಡಿದಿದ್ದಾರೆ. ಮಹಿಳೆಯರು, ಯುವಕರು ಹಾಗೂ ಮಕ್ಕಳು ಸೇರಿದಂತೆ ಸಾವಿರಾರು ಭಕ್ತರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಬ್ಬದ ಸಂಭ್ರಮವನ್ನು ಹಂಚಿಕೊಂಡರು. ಉತ್ಸವವು ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಶಾಂತಿಯುತವಾಗಿ ನಡೆಯಲು ಕುಕನೂರು ಪಿಎಸ್ಐ, ಎಸ್ಪಿ ನಾಯಕ್ ಪೊಲೀಸ್ ಇಲಾಖೆ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿತ್ತು. ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು, ಸಂಚಾರ ವ್ಯವಸ್ಥೆಯನ್ನು ಸಮರ್ಪಕವಾಗಿ ನಿರ್ವಹಿಸಲಾಯಿತು. ಈ ಸಂದರ್ಭದಲ್ಲಿ ಹನುಮಂತಪ್ಪ ಮರಡಿ, ಮೌಲಾಸಾಬ್ ಮಕ್ಕಂದಾರ್, ಹುಸೇನಸಾಬ ಚೋಕಾಲಿ, ಬಸವರಾಜ ಕುರಿ, ಫಕೀರಪ್ಪ ಚಂಡೂರು, ಬಸವರಾಜ ಹುಬ್ಬಳ್ಳಿ, ಬಸಪ್ಪ ಲಾಳಗುಂಡರ್, ಮಲ್ಲಪ್ಪ ಕೊಡಳ್ಳಿ, ಶರಣಪ್ಪ ಮುಂದಲಮನಿ, ಫಕೀರ ಸಾಬ್ ಜೋಕಾಲಿ, ಮಾರುತಿ ತಟ್ಟಿ, ಮುತ್ತು ಮಡಿವಾಳರ, ದೂದ್ಪೀರ, ಮಾರುತಿ ಕೊಂಡೆಕಾರ್, ಅಲ್ಲಾವುದ್ದೀನ್ ನೂರು ಭಾಷಾ, ಶ್ರೀನಿವಾಸ ಯಡ್ಡೋಣಿ, ಮೌಲಾಸಾಬ ಮಾಕಂದಾರ್, ರಫೀಸಾಬ್ ಜೋಕಾಲಿ ಹಾಗೂ ಹಿಂದೂ ಮುಸ್ಲಿಂ ಸರ್ವ ಸದ್ಭಕ್ತಾದಿಗಳು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ನಮ್ಮ ಕೋಳಿಪೇಟೆಯ ಇಟಗಿ ಮಸೂತಿಯಲ್ಲಿ ಇವತ್ತು ಕೊನೆಯ ದಿನ ಮೊಹರಂ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಈ ಮಸೂತಿಯು ಹಿಂದೂ ಮತ್ತು ಮುಸಲ್ಮಾನರ ಭಾವೈಕ್ಯತೆಯ ಒಂದು ಇಟಗಿ ಮಸೂತಿ ಹೆಸರು ಆಗಿದೆ. ಇವತ್ತಿನ ದಿನ ಎಲ್ಲರಿಗೂ ಒಂದು ಸಂತೋಷವಾಗಿದೆ. ಎಲ್ಲ ಯುವಕರು ಇಲ್ಲಿ ಕೂಡಿ ವಿಜೃಂಭಣೆಯಿಂದ ನಾವು ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡುತ್ತಿದ್ದೇವೆ. ಬೇಸ್ ಬಿಗಿ ಮಾಡಿ
ಮೊನ್ನೆ ಫೋನ್ ಹಚ್ಚಿಲ್ಲ ನೀವು